ಮತ್ತು ಇನ್ನೊಂದು ರೀತಿಯಲ್ಲಿರುವಂಥ ವಿಶೇಷ ಗಮನ ಕೊಡಬೇಕಾಗಿರೋದು, ಯಾಕೆಂದರೆ ನಾವು ಏನಾದರೂ ಈ ಕಾನೂನಲ್ಲಿ ಎ ಖಾತ ಬಿ ಖಾತ ಅನ್ನೋದಷ್ಟೇ ಒಂದು ವಿಚಾರನ ನಾವು ಮಾತಾಡ್ತಾ ಇದ್ದೀವಿ. ಆದರೆ ನಮ್ಮ ವಿಚಾರ ಹೋಗಬೇಕಾಗಿರೋದು, ಯಾವ ಕಟ್ಟಡನ ನೀವು ಕಾನೂನುಬದ್ಧವಾಗಿ ಕಟ್ಟಿದ್ದೀರಾ ಇಲ್ವಾ ಅನ್ನೋದು ಮಾತ್ರ ಅದು ಕಾನೂನು ಕೆಳಗಡೆನೇ ಪರೀಕ್ಷೆ ಆಗುತ್ತೆ ಹೊರತು ಅದಕ್ಕೆ ಯಾವುದೇ ಥರದ ವಿಶೇಷವಾದ ಅವಕಾಶ ಇಲ್ಲ ಇಲ್ಲಿ. ಈ ಯಾವುದೇ ಈಗ ನಮ್ಮ ಈ ಕಳೆದ ಹಿಂದೆ ಕೆಲವೊಂದು ದಿನಗಳ ಹಿಂದೆ ಈಗ 30-40 ಸೈಟ್ವರೆಗೂ OC ಮತ್ತು CC ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಬಟ್ ಅವಶ್ಯಕತೆ ಇಲ್ಲ ಅನ್ನೋದಷ್ಟೇ ಹೊರತು, ಆದರೆ ಕಾನೂನಿನ ಪ್ರಕಾರ ಒಂದು ಪ್ಲ್ಯಾನ್ ತೆಗೆದುಕೊಳ್ಳಲೇಬೇಕು, ಅದು ಕಟ್ಟಡ ನಿರ್ಮಾಣ ಆಗಲೇಬೇಕು. ಮತ್ತು ಇದೆಲ್ಲ ಒಂದು ಸೆಲ್ಫ್ ಡಿಕ್ಲರೇಷನ್. ನಂಬಿಕೆ ನಕ್ಷೆ ಸ್ಕೀಮ್ ಕೆಳಗಡೆ ಒಂದು 4,000 ಸ್ಕ್ವೇರ್ ಫೀಟ್ವರೆಗೂ ಅದೊಂದು ಸ್ಕೀಮ್ ಆಗಲೇ ಅನೌನ್ಸ್ ಆಗಿತ್ತು. ಅದನ್ನು ಈಗ 30-40 ಸೈಟ್ ಅವ್ರಿಗೆ ಇನ್ನೂ ಒಂದು ಪ್ರಿವಿಲೇಜಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಒಂದು ಅನುಮೋದನೆ ಸಿಕ್ತು, ನನಗೆ OC ಹೋಗೋ ಅವಶ್ಯಕತೆ ಇಲ್ಲ ಅಂದ ತಕ್ಷಣ ಅವ್ನಿಗೆ ಯಾವುದೇ ಕಾರಣಕ್ಕೂ ಅವನು ಕಾನೂನಿಂದ ಆಚೆ ತುಂಬ ಪ್ರಿವಿಲೇಜಸ್ ಸಿಕ್ತು ಅಂತ ಅನ್ಕೊಳ್ಳೋದು ತಪ್ಪು. ಇದರಲ್ಲಿ ಇದೇನಾಗುತ್ತೆ, ಇದು ಎಲ್ಲ ಮುನ್ಸಿಪಾಲ್ಟಿ ಆ್ಯಕ್ಟ್ ಕೆಳಗಡೆ, ಕಾರ್ಪೊರೇಷನ್ಸ್ ಆ್ಯಕ್ಟ್ ಕೆಳಗಡೆ ಮತ್ತು ನಮ್ಮದು ಈಗ BBMP ಆ್ಯಕ್ಟ್ ಕೆಳಗಡೆ ಇದು ಎಲ್ಲದಕ್ಕೂ ಇದೊಂದು ನೀಲನಕ್ಷೆಯನ್ನು ರೂಪಿಸ್ತಾ ಇದ್ದಾರೆ. ಬಟ್ ಈ ನೀಲನಕ್ಷೆ ರೂಪಿಸಿದ ತಕ್ಷಣ ಈಗ ಮೊನ್ನೆ ಒಂದು 12ನೇ ತಾರೀಕು ಇದೇ ತಿಂಗಳು ಈಗ ಇನ್ನೊಂದು ಹೊಸದಾಗಿ ಒಂದು ಪ್ರಪೋಸಲ್ ಬಂದಿದೆ. ನಮ್ಮ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಹೈಟು ಮತ್ತು ಕಾರ್ ಪಾರ್ಕಿಂಗ್ ಏರಿಯಾನ ಅವರು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸ್ತಾನೆ ಇದ್ರೆ ಏನಾಗುತ್ತೆ ಅಂದರೆ ಇನ್ ಕೇಸ್ ಅವ್ರು ವೈಲೇಷನ್ ಮಾಡಿದ್ದೇ ಆದರೆ ಆ ಕಾರ್ ಪಾರ್ಕಿಂಗ್ ಏರಿಯಾಗೆ ವೈಲೇಷನ್ ಮಾಡಿದ ಕಾರಣಕ್ಕೆ ಮನೆಗೆ ಬಿಸ್ಕಾಮ್ ಸಂಪರ್ಕ ಆಗಲಿ BWDC ಸಂಪರ್ಕ ಕಡಿತಗೊಳಿಸ್ತಾರೆ. ಅದು ಒಂದು. ಇನ್ ಕೇಸ್ ಅದು ಕಮರ್ಷಿಯಲಾಗಿ ಬಳಸ್ಕೊಂಡಿದ್ರೆ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಇದು ಕಾನೂನಿನಲ್ಲಿ ಈಗಾಗಲೇ ಪ್ರಪೋಸ್ ಮಾಡಿದ್ದಾರೆ, ಇನ್ನೂ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದ್ದಾರೆ. ಮತ್ತು ಆ ಪಾರ್ಕಿಂಗ್ ಹೈಟ್ ಏನಿದೆ, ಪಾರ್ಕಿಂಗ್ ಹೈಟು 2.4 ಮೀಟರ್ಸ್ ಇತ್ತು, ಅದು 4.5 ಮೀಟರ್ಸ್ವರೆಗೂ ತೆಗೆದುಕೊಂಡು ನೀವು ಬಿಲ್ಡಿಂಗ್ ಹೈಟ್ಗೆ ಈ ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಬಳಸೋದಕ್ಕೆ ಕಾನೂನಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳು ಕೊಡ್ತಾ ಇದ್ದಾರೆ. ಈ ಥರದ ಕಾನೂನುಗಳನ್ನ ತಂದು ನಾಳೆ ದಿನ ನೀವು ಬಿ ಖಾತಾದಲ್ಲಿದ್ದಂಥ ಪ್ರಾಪರ್ಟಿಗಳನ್ನ ನಾವು ಎ ಖಾತಾ ಮಾಡಬೇಕಾದ್ರೆ ಇದೆಲ್ಲ ಪರಿಗಣನೆಗೆ ಬರ್ತದೆ. ಮತ್ತು ನಿಮ್ಮಲ್ಲಿ ವೈಲೇಷನ್ಸ್ ಈಗ 4 ಫ್ಲೋರ್ ಕಟ್ಟೋ ಕಡೆ 8 ಫ್ಲೋರ್ ಕಟ್ಟೋದು, ಇಲ್ಲ ಹೆಚ್ಚಿನದಾಗಿ ವೈಲೇಷನ್ ಮಾಡಿರೋವಂಥವ್ರು ಇದಕ್ಕೆ ಡೆಮಾಲಿಷನ್ ಅವಶ್ಯಕತೆ ಇದೆಯಾ, ಮತ್ತು ಇದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತಾ, ಹೆಚ್ಚಿನದಾಗಿ ಪೆನಾಲ್ಟಿ ಬರುತ್ತಾ, ಇದು ಇನ್ನೂ ಯಾವುದೇ ಇದು ಸ್ಪಷ್ಟೀಕರಣ ಬರುವಂಥ ಸಂದರ್ಭಗಳಲ್ಲೇ ಇದು ಕ್ಲಾರಿಟಿ ಸಿಗುತ್ತೆ. ಬಟ್ ಹೆಚ್ಚಿನ ಪಾಲು ಕಾನೂನನ್ನು ಪಾಲನೆ ಮಾಡೋದ್ರಲ್ಲಿ ಯಾವುದೇ ಥರದ ಬದಲಾವಣೆ ಇಲ್ಲ. ಇಲ್ಲಿ ಈ ಬದಲಾವಣೆ ಇದೆ ಅಂತ ಅಂದ್ಕೊಳ್ಳೋದು ಒಳ್ಳೆಯದಲ್ಲ.